ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ರೇವತಿ. ವೆಲ್ಕಮ್ ಬ್ಯಾಕ್ ಟು RR ರೆಸಿಪೀಸ್. ಇವತ್ತು ನಾವು ಒಂದು ಟ್ರೆಡಿಷ್ನಲ್ ಆಗಿರೋವಂಥ ಡಿಶ್ ಜೊತೆಗೆ ಬಂದಿದ್ದೀನಿ. ಬನ್ನಿ, ಅದು ತುಂಬ ಸುಲಭನಾದಂಥ ಡಿಶ್ಶು ಮತ್ತು ಇದು ಒಂದು ಸಾಂಪ್ರದಾಯಿಕವಾದ ಅಡುಗೆ ಆಗಿದೆ. ಈಗ ಒಂದು 20 ವರ್ಷದ ಹಿಂದೆ ಮದುವೆ ಮನೆಗಳಲ್ಲಿ ಅಥವಾ ಮನೆಯಲ್ಲಿ ಯಾವುದೇ ಹಬ್ಬ ಆದ್ರೂ ಅದ್ರ ಜೊತೆಗೆ ಈ ಡಿಶ್ ಇರಲೇಬೇಕಾಗಿತ್ತು ಸೈಡ್ ಡಿಶ್ ಆಗಿ. ಮತ್ತು ಇದನ್ನು ರೊಟ್ಟಿ, ಚಪಾತಿ ಯಾವುದ್ರ ಜೊತೆ ಬೇಕಾದರೂ ಹೊಂದೋವಂಥ ಡಿಶ್ ಆಗಿದೆ. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಎಲ್ಲ ತರಕಾರಿಗಳನ್ನು ಉಪಯೋಗಿಸಿ ಮಾಡೋದ್ರಿಂದ ಹೆಲ್ತಿ ಕೂಡ. ಅದೇನು ಮತ್ತು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಆಲೂಗಡ್ಡೆ, 1 ಹಿಡಿ ಹುರುಳಿಕಾಯಿ ಮತ್ತು ಕ್ಯಾರೆಟು 2 ಬದನೆಕಾಯಿ, 3 ಥರ ಕಾಳುಗಳನ್ನು ನೆನೆಸಿ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಕುಕ್ಕರಲ್ಲಿ ನೀರಿಟ್ಟು ಅದಕ್ಕೆ ಕಾಳುಗಳು ಮತ್ತು ತರಕಾರಿನ ಹಾಕ್ತಾಯಿದ್ದೀನಿ. ಬದನೆಕಾಯಿನ ನಾನು ತೊಳೆದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ಕಪ್ಪಗಾಗಬಾರ್ದು ಅಂತ. ಅದನ್ನು ಕೂಡ ಈ ಟೈಮಲ್ಲಿ ಸೇರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು 4 ವಿಷಲ್ ಬರಿಸ್ಬೇಕು. ನಾವಿಲ್ಲಿ ಪಾತ್ರೆಗೆ ಎಣ್ಣೆ, ಸಾಸಿವೆ ಮತ್ತು ಸಣ್ಣದಾಗಿ ಹಚ್ಚಿರೋಂಥ 2-3 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಪುದೀನ ಸೊಪ್ಪನ್ನು ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಬರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲದು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಹುರ್ಕೊಳ್ಳಿ. ಮತ್ತು ಲೋ ಫ್ಲೇಮಲ್ಲಿಟ್ಟು ನಾನಿಲ್ಲಿ 2 ಹಣ್ಣಾಗಿರೋಂಥ ಟೊಮೊಟೊ, 1 ಬೌಲಷ್ಟು ಕಾಯಿ ತುರಿ, 4 ಚಕ್ಕೆ, 4 ಲವಂಗನ ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊತಾ ಇದ್ದೀನಿ. ಮತ್ತು ನಾವು ಈಗ ಬೆಂದಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ಗೆ ಈಗ ರುಬ್ಬಿರೋ ಅಂಥ ಟೊಮೊಟೊ ಮತ್ತು ತೆಂಗಿನಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲದನ್ನು ಹಾಕಿದ ಮೇಲೆ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಈ ಥರ ಮಿಕ್ಸ್ ಆಗೋಂಗೆ ತಿರುಗ್ಕೊಬೇಕು. ಇದಾದ ನಂತರ ನಾನು ಮಿಕ್ಸಿ ಜಾರ್ದು ನೀರು ಸ್ವಲ್ಪ ಹಾಕ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಮತ್ತು ಸ್ಟವ್ ಫ್ಲೇಮು ಲೋನಲ್ಲೇ ಇರಲಿ. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ ಮತ್ತು 2 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲದನ್ನು ಮಸಾಲೆ ಜೊತೆ ಮಿಕ್ಸ್ ಆಗೋಂಗೆ ಈ ಥರ ತಿರುಗ್ಕೊಂಡು ನಾವು ಇದನ್ನು ಕುದಿಸ್ಕೊಬೇಕಾಗುತ್ತೆ. ಬೇಕಾದರೆ ಒಂದು ಸ್ವಲ್ಪ ನೀರನ್ನು ಚಿಮ್ಸ್ಕೊಬೋದು ಈ ಟೈಮಲ್ಲಿ. ಅದು ತಳ ಹಿಡಿದಂಗೆ ನಾವು ಇದನ್ನು ಬೇಯಿಸ್ಕೊಬೇಕು. ಈಗ ನಮ್ಮ ತರಕಾರಿ ಕಾಳುಗಳು ಬೆಂದು ರೆಡಿಯಾಗಿದೆ. ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕಾಳುಗಳು ಬೆಂದಿಲ್ಲದೆ ಇದ್ದರೆ ಇನ್ನೊಂದು ಸರಿ ಇಟ್ಟು ಬೇಕಾದರೆ ಬೇಯಿಸ್ಕೊಳ್ಳಿ. ಇಲ್ಲಿ ನನಗೆ ಎಲ್ಲ ತರಕಾರಿ ಮತ್ತು ಕಾಳುಗಳು ಬೆಂದಿದ್ದಾವೆ. ಇದನ್ನು ನಾನು ಈಗ ಮಸಾಲೆ ರೆಡಿ ಮಾಡಿದ್ನಲ್ಲ ಆ ಮಸಾಲೆಗೆ ಹಾಕ್ಕೊತಾ ಇದ್ದೀನಿ. ನೀರು ನಾನು ಸೇರಿಸಿಲ್ಲ, ಈ ತರಕಾರಿ ಮತ್ತು ಕಾಳಲ್ಲಿರೋ ನೀರೇ ಸಾಕಾಗುತ್ತೆ. ಈಗ ನೋಡಿ ಎಲ್ಲದನ್ನು ತರಕಾರಿ ಮತ್ತು ಮಸಾಲೆ ಹೊಂದೋ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಇದೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ, ಆಗಲೇ ನಮ್ಮ ಮಸಾಲೆ ಹಿಡಿಯೋದು. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಬಿಡಬೇಕು. ಈ ಟೈಮಲ್ಲಿ ನಾನು 1 ಬೌಲಷ್ಟು ಸಬ್ಬಕ್ಸಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಕೂಟು. ಈಗ ಅದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲದನ್ನು ಮಿಕ್ಸ್ ಮಾಡೋದ್ರಿಂದ ನಮಗಿದು ಟೇಸ್ಟು ನಾನ್ ವೆಜ್ಜು ಕಾಳು, ನಾವು ಇದನ್ನು ಹುರಿದ ಮಾಂಸ ಅಂತೀವಿ. ಅಥವಾ ಬೋಟಿ ಗೊಜ್ಜಿಗೆ ಮಟನ್ ಹಾಕಿದ್ರೆ ಬೋಟಿ ಗೊಜ್ಜಾಗುತ್ತೆ, ಚಿಕನ್ ಹಾಕಿದ್ರೆ ಕೋಳಿದು ಹುರಿದ ಮಾಂಸ ಆಗುತ್ತೆ. ಇದೇ ಥರ ಈಗ ನಾನು ತರಕಾರಿನಲ್ಲಿ ಮಾಡಿರೋದ್ರಿಂದ ತರಕಾರಿ ಕೂಟು ಅಂತ ಇದನ್ನು ಕರಿತೀವಿ, ಅಥವಾ ಕಾಳು ಗೊಜ್ಜು ಅಂತಾರೆ ಕೆಲವು ಕಡೆ. ನೋಡಿ, ಈಗ ಇದನ್ನು ಒಂದು 5-6 ನಿಮಿಷ ಕುದಿಸಿದಾದ್ಮೇಲೆ ಈ ಥರ ನೀರೆಲ್ಲ ಕಡಿಮೆ ಆಗ್ತಾ ಬಂದಿದೆ. ಇದು ಫುಲ್ಲು ನೀರೆಲ್ಲ ಡ್ರೈ ಆಗಿ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ. ನಾವು ಪುಡಿ ತೆಂಗಿನಕಾಯಿ ಹಾಕಿರೋದ್ರಿಂದ ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನು ಲೋ ಫ್ಲೇಮಲ್ಲೇ ಕುದಿಸ್ಬೇಕು. ನನಗಿಲ್ಲಿ ಫುಲ್ಲು ಗಟ್ಟಿಯಾಗಿದೆ, ನೀರಿನಂಶ ಎಲ್ಲ ಹಿಂಗ್ಕೊಂಡು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ಅಲಂಕಾರ ಮಾಡಿದ್ರೆ ನಮ್ಮ ಕಾಳು ಗೊಜ್ಜು ಅಥವಾ ಕೂಟು ಊಟಕ್ಕೆ ರೆಡಿ ಆಯಿತು. ಇದನ್ನು ಮುದ್ದೆ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬೋದು, ಅಥವಾ ರೊಟ್ಟಿ, ಚಪಾತಿ, ದೋಸೆ ಜೊತೆ ಕೂಡ ತಿನ್ಬೋದು. ನಾನಿಲ್ಲಿ ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗೆ ಕೂಟು. ನೀವು ಒಂದ್ಸರಿ ಟ್ರೈ ಮಾಡಿ. ಮತ್ತು ನಮ್ಮ ಅಡುಗೆ ಹೇಗೆ ಬಂತು ಅಂತೇಳಿ ಒಂದು ಕಮೆಂಟ್ ಮಾಡಿ. ನಮ್ಮ ಅಡುಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೆಜ್ ಹಾಗೂ ನಾನ್ ವೆಜ್ ಅಡುಗೆಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.